ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಪ್ರೀತ್ ಅಂತ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬಸವನಗುಡಿ ಬೆಂಗಳೂರಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆಲ್ಲರಿಗೂ ಲಂಗ್ ಕ್ಯಾನ್ಸರ್ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೀನಿ. ಸೊ ಲಂಗ್ ಕ್ಯಾನ್ಸರ್ ಅಂದರೆ ಶ್ವಾಸಕೋಶದಲ್ಲಿ ಆಗೋಂಥ ಕ್ಯಾನ್ಸರ್ ಶರೀರದಲ್ಲಿ ಯಾವ ಭಾಗದಲ್ಲಾದ್ರೂ ಇಟ್ಸ್ ನೇಚರ್ ಹೆಂಗಿರುತ್ತೆ ಅಂದರೆ ಹುಟ್ಟಿದ ಜಾಗದಲ್ಲಿ ಗ್ರೋ ಆಗೋದು ವಿತೌಟ್ ಎನಿ ಕಂಟ್ರೋಲ್, ಸ್ಪ್ರೆಡ್ ಆಗೋದು, ಅಂದರೆ ಹುಟ್ಟಿದ ಜಾಗದಿಂದ ದೂರಕ್ಕೆ ಹರಳೋದು. ಸೊ ಅದನ್ನು ಕ್ಯಾನ್ಸರ್ ಅಂತೀವಿ. ಅದು ಲಂಗಲ್ಲಾದರೆ ಅದನ್ನು ಲಂಗ್ ಕ್ಯಾನ್ಸರ್ ಅಂತ ನಾವು ಅಂತೀವಿ. ನಾವು ಲಂಗ್ ಕ್ಯಾನ್ಸರ್ ಆಗೋದಕ್ಕೆ ಕಾರಣಗಳು ನೋಡಿದಾಗ ಪ್ರಧಾನವಾಗಿರೋದು ಸ್ಮೋಕಿಂಗ್, ಏರ್ ಪೊಲ್ಯೂಷನ್ ಅಂದರೆ ಗಾಳಿಲಿರೋ ಕಾಲುಷ್ಯ, ಇಲ್ಲ ಮೂರನೇದು ಸೌದೆ ಒಲೆ ಯೂಸ್ ಮಾಡಿರೋ ಆಗಿನ ಕಾಲದಲ್ಲಿ ಯೂಸ್ ಮಾಡಿ ಇವಾಗ ಸ್ವಲ್ಪ ವಯಸ್ಸಾಗಿರೋರಲ್ಲಿ ಲಂಗ್ ಕ್ಯಾನ್ಸರ್ ನಾವು ಜಾಸ್ತಿ ನೋಡೋ ಅವಕಾಶ ಇರುತ್ತೆ. ಇದು ಬಿಟ್ಟು ತುಂಬ ಪೇಷಂಟ್ಗಳಲ್ಲಿ ನಮಗೆ ಕಾರಣ ಎಕ್ಸಾಕ್ಟ್ಲಿ ಏನು ಅನ್ನೋದು ಗೊತ್ತಿರಲ್ಲ. ಎಸ್ಪೆಷಲಿ ಯಂಗ್ ಫೀಮೇಲ್ ನಾನ್ ಸ್ಮೋಕರ್ಸ್, ಅಂದರೆ ಚಿಕ್ಕ ವಯಸ್ಸಲ್ಲಿದ್ದುಕೊಂಡು ಹೆಣ್ಣು ಆಗಿ ನಾನ್ ಸ್ಮೋಕಿಂಗ್ ಮಾಡದೇ ಅವರಲ್ಲಿ ಕಾರಣ ಏನು ಅಂತ ಗೊತ್ತಿರಲ್ಲ. ಸೊ ಅಂಥವರಲ್ಲೂ ಕ್ಯಾನ್ಸರ್ ಆಗೋ ಅವಕಾಶ ಇರುತ್ತೆ. ಕೆಲವು ಜನಗಳಲ್ಲಿ ಬೆನ್ನೋವು ಇರ್ಬೋದು, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಬೆನ್ನಿನ ಮೂಳೆಗೆ ಸ್ಪ್ರೆಡ್ ಆಗಿದ್ದರೆ ಹಂಗೆ ಕಾಣಿಸ್ಬೋದು. ಒಂದು 10-20% ಜನಗಳಲ್ಲಿ ಅವರು ಲಕ್ಷಣಗಳು ತೊಗೊಂಡು ನಮ್ಮ ಹತ್ರಕ್ಕೆ ಬರೋಷ್ಟೊತ್ತಿಗೆ ಬ್ರೈನ್ ಒಳಗಡೆಗೂ ಹರಳಿರೋ ಸಾಧ್ಯತೆ ಇರುತ್ತೆ. ಸೊ ಹಂಗಿರುವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಲಕ್ಷಣಗಳು ಇರ್ಬೋದು. ಹಾಗಂದರೆ ತಲೆನೋವಾಗಲಿ, ಇಲ್ಲ ಫಿಟ್ಸ್ ಆಗಲಿ, ಇಲ್ಲ ಓಡಾಡೋದಕ್ಕೆ ತೊಂದರೆ ಆಗೋದಾಗಲಿ, ಒಂದು ಭಾಗ ಪ್ಯಾರಲೈಸ್ ಆಗೋದಾಗಲಿ, ನೋಡೋದಕ್ಕೆ ತೊಂದರೆ ಆಗೋದಾಗಲಿ, ಇಂಥ ಲಕ್ಷಣಗಳು ಕಾಣಿಸ್ಬೋದು. ಇದು ಮೇಯ್ನಾಗಿ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳು. ಲಂಗ್ ಕ್ಯಾನ್ಸರ್ ಡಯಾಗ್ನೋಸಿಸ್ಗೆ ಸಾಧಾರಣವಾಗಿ ನಮ್ಮ ಹತ್ರಕ್ಕೆ ಬರೋಷ್ಟೊತ್ತಿಗೆ 90% ಪೇಷಂಟ್ಗಳು ಆಲ್ರೆಡಿ ಬೇರೆ ಆಸ್ಪತ್ರೆಗೆ ಹೋಗಿರ್ತಾರೆ, ಅಲ್ಲಿ ಚೆಸ್ಟ್ ಎಕ್ಸ್ರೇ ಮಾಡಿರ್ತಾರೆ. ಸಾಧಾರಣವಾಗಿ ಲಂಗ್ಸ್ ಹೊರಗಡೆ ನೀರು ಸ್ವಲ್ಪ ಸೇರಿಕೊಂಡಿರುತ್ತೆ. ಆ ನೀರನ್ನ ಅವ್ರು ತೆಗೆದು ಟೆಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಪಾಸಿಟಿವ್ ಅಂತ ರಿಪೋರ್ಟ್ ಬಂದ ಮೇಲೆ ನಮ್ಮ ಹತ್ರಕ್ಕೆ ರೆಫರ್ ಮಾಡ್ತಾರೆ. ಸೊ ಅದೊಂದು ಮೆಥಡ್ ಆಫ್ ಡಯಾಗ್ನೋಸಿಸ್. ಬೇರೆ ಮೆಥಡ್ಸ್ ಏನು ಅಂದರೆ ಬ್ರಾಂಕೋಸ್ಕೋಪಿ ಅಂತ ಮಾಡ್ತಾರೆ. ಅಂದರೆ ನೀವು ಸಾಧಾರಣವಾಗಿ ಎಂಡೋಸ್ಕೋಪಿಯನ್ನು ನೋಡಿರ್ತೀರ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಇಲ್ಲ ಮೋಷನ್ ಆಗೋದ್ರಲ್ಲಿ ತೊಂದರೆ ಇದ್ದರೆ ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಅಂದರೆ ಒಂದು ಟ್ಯೂಬ್ ಹಾಕಿ ಅದ್ರ ಮುಂದೆ ಒಂದು ಕ್ಯಾಮ್ರಾ ಇಟ್ಕೊಂಡು ನೋಡಿ ಎಲ್ಲಿ ಕಾಯಿಲೆ ಕಾಣಿಸ್ತಾ ಇದೆಯೋ ಅಲ್ಲಿಂದ ಬಯಾಪ್ಸಿ ತೆಗೆದು ಅದನ್ನು ಸ್ಟಡಿ ಮಾಡಿ ಡಯಾಗ್ನೋಸ್ ಮಾಡೋದು. ಸೊ ಅದು ಬ್ರಾಂಕೋಸ್ಕೋಪಿಕ್ ಬಯಾಪ್ಸಿ ಅಂತೀವಿ. ಅದೊಂದು ಮೆಥಡ್. ಇಲ್ಲ ಸ್ವಲ್ಪ ಜನಗಳು ನಾನು ಹೇಳ್ದಂಗೆ ಕತ್ತು ನೋವು ಇಲ್ಲ ಬೆನ್ನು ನೋವು ಆದಾಗ ಸ್ಪೈನ್ ಸರ್ಜನ್ ಹತ್ರಕ್ಕೆ ಹೋದಾಗ ಅವರು MRI ಮಾಡಿ ಅಲ್ಲಿ ಕಾಯಿಲೆ ಕಾಣಿಸ್ಕೊಂಡು ಅಲ್ಲಿಂದ ಬಯಾಪ್ಸಿ ತೆಗೆದು ನಮ್ಮ ಹತ್ರಕ್ಕೆ ಕಳಿಸ್ತಾರೆ. 4ನೇ ಮೆಥಡ್ CT ಗೈಡೆಡ್ ಬಯಾಪ್ಸಿ ಅಂತಾರೆ. ಅಂದರೆ ಲಂಗ್ಸ್ ಹೊರಗಡೆ ನೀರು ಸೇರ್ಕೊಂಡಿಲ್ಲ, ಆಮೇಲೆ ಲಂಗ್ಸ್ ಒಳಗಡೆ ನಾವು ಬ್ರಾಂಕೋಸ್ಕೋಪಿ ಹಾಕಿ ಬಯಾಪ್ಸಿ ಮಾಡೋ ಸಾಧ್ಯತೆ ಇಲ್ಲ ಅನ್ನುವಾಗ CT ಅಂದರೆ ಹೊರಗಡೆಯಿಂದ CT ಸ್ಕ್ಯಾನ್ ಮಾಡಿ ನೀಡಲ್ ಹಾಕಿ ಬಯಾಪ್ಸಿ ತೆಗೆದು ಅದನ್ನು ಸ್ಟಡಿ ಮಾಡಿ ಡಯಾಗ್ನೋಸ್ ಮಾಡೋದು. ಸೊ ಇದು CT ಗೈಡೆಡ್ ಬಯಾಪ್ಸಿ. ಸೊ ಇಂಥ ಡಿಫ್ರೆಂಟ್ ಮೆಥಡ್ಸ್ ಇದೆ. ಅದೇ ಥರ ಕಾಯಿಲೆ ಏನಾದರೂ ಲಿವರ್ಗೆ ಹರಳಿದ್ರೆ ಲಿವರಿಂದನೂ ಬಯಾಪ್ಸಿ ತೆಗೆದು ನಾವು ಡಯಾಗ್ನೋಸ್ ಮಾಡ್ಬೋದು. ಲಂಗ್ ಕ್ಯಾನ್ಸರಲ್ಲಿ ಬ್ರಾಡ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಅಡಿನೋಕಾರ್ಸಿನೋಮಾ ಅಂತೀವಿ, 2ನೇದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, 3 ನ್ಯೂರೋಎಂಡೋಕ್ರೈನ್ ಕಾರ್ಸಿನೋಮಾ, ಇಲ್ಲ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತೀವಿ. ಸೊ ಈ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಆಗಲಿ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಆಗಲಿ, ಅಂದರೆ ಸೆಕೆಂಡ್ ಪ್ರಕಾರ, ಥರ್ಡ್ ಪ್ರಕಾರ ನಾವು ಸಾಧಾರಣವಾಗಿ ಸ್ಮೋಕರ್ಸಲ್ಲಿ ನೋಡ್ತೀವಿ. ಅಡಿನೋಕಾರ್ಸಿನೋಮಾ ಸ್ಮೋಕರ್ಸಲ್ಲಿ ಕಾಣಿಸುತ್ತೆ, ಬಟ್ ಕಾಮನ್ ಆಗಿ ನಾನ್ ಸ್ಮೋಕರ್ಸ್ ಅಂದರೆ ಸ್ಮೋಕಿಂಗ್ ಮಾಡದೇ ಇರೋವರಲ್ಲೂ ಅಡಿನೋಕಾರ್ಸಿನೋಮಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ 3 ಪ್ರಕಾರಕ್ಕೂ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಾಗಲಿ ತುಂಬ ವ್ಯತ್ಯಾಸಗಳಿರುತ್ತೆ. ದ ರೀಸನ್ ವೈ ನಾನು ಅದನ್ನು ಇವಾಗ ಮೆನ್ಷನ್ ಮಾಡಿದ್ದು. ಸೊ ಒನ್ಸ್ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆದಮೇಲೆ ಸ್ಟೇಜಿಂಗ್ ವರ್ಕಪ್ ಅಂತೀವಿ. ಅಂದರೆ ಕಾಯಿಲೆ ಎಲ್ಲೆಲ್ಲಿಗೆ ಹರಳಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪೆಟ್ ಸಿ ಟಿ ಅಂದರೆ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಮಾಡಿ ನೋಡೋದು. ಅದರಲ್ಲಿ ಲಂಗ್ಸ್ಗೆ ಹೋಗಿದೆಯಾ, ಲಿವರ್ಗೆ ಹೋಗಿದೆಯಾ, ಬೆನ್ನಿಲ್ಲಿರೋ ಮೂಳೆಗೆ ಹೋಗಿದೆಯಾ, ಬ್ರೈನ್ಗೆ ಹೋಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಪೆಟ್ ಸಿ ಟಿದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ರೋಗಿಗೆ ಬ್ರೈನಿಗೆ ಸಂಬಂಧಪಟ್ಟಿದ್ದ ಲಕ್ಷಣ, ನಾನು ಇಷ್ಟಕ್ಕೆ ಮುಂಚೆ ಹೇಳಿದ ಲಕ್ಷಣಗಳೇನಾದರೂ ಇದ್ದರೆ MRI ಬ್ರೈನೂ ಮಾಡಬೇಕಾಗಿ ಬರುತ್ತೆ ಕೆಲವು ಜನಗಳಲ್ಲಿ. ಈ ಕಾಯಿಲೆ 90% ಜನಗಳಲ್ಲಿ ಆಲ್ರೆಡಿ ದೂರಕ್ಕೆ ಹರಳಿರೋ ಸಿಚುವೇಷನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸ್ಟೇಜ್ 4 ಅಡ್ವಾನ್ಸ್ ಸ್ಟೇಜಲ್ಲಿ ಕಾಣಿಸುತ್ತೆ. ಒಂದು 10% ಜನಗಳಲ್ಲಿ ಮಾತ್ರ ಕಾಯಿಲೆ ಅದೇ ಜಾಗದಲ್ಲಾಗಲಿ ಅದರ ಸುತ್ತಮುತ್ತ ಮಾತ್ರ ಹರಡಿರೋ ಸಿಚುವೇಶನ್ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅದ್ರ ಪ್ರಕಾರ ನಮಗೆ ಸ್ಟೇಜಿಂಗ್ ಇರುತ್ತೆ. ಸೊ ಕಾಯಿಲೆ ಅಲ್ಲೇ ಇದ್ದುಕೊಂಡು ಇಲ್ಲ ಅದ್ರ ಸುತ್ತಮುತ್ತ ಇದ್ದುಕೊಂಡು ಇದ್ದರೆ ಮಾತ್ರ ಅದು ಸ್ಟೇಜ್ 1 to 3ದಲ್ಲಿ ಯಾವುದಾದ್ರೂ ಆಗ್ಬೋದು. ಕಾಯಿಲೆ ದೂರಕ್ಕೆ ಹರಳಿದ್ರೆ ಮಾತ್ರ ಸ್ಟೇಜ್ 4 ಆಗುತ್ತೆ. ಸ್ಟೇಜ್ 1 to 3ವರೆಗೂ ಕಾಯಿಲೆನ ನಾವು ಕಂಪ್ಲೀಟಾಗಿ ಶರೀರದಿಂದ ತೆಗೆಯೋದು ಅಂದರೆ ಕ್ಯೂರ್ ಮಾಡೋ ಸಾಧ್ಯತೆ ಇರುತ್ತೆ. ಸ್ಟೇಜ್ 4ಅಲ್ಲಿ ಮಾತ್ರ ಕಾಯಿಲೆನ ಕ್ಯೂರ್ ಮಾಡೋಕ್ಕಾಗಲ್ಲ. ಟ್ರೀಟ್ಮೆಂಟದ ಉದ್ದೇಶ
ಕಾಯಿಲೆನ ಕಂಟ್ರೋಲ್ ಮಾಡ್ಕೊಳ್ಳೋದು, ರೋಗಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಕೊಡೋದು, ಸಿಮ್ಟಮ್ಸ್ನ ಕಂಟ್ರೋಲ್ ಮಾಡ್ಕೊತ ಲೈಫ್ ಪ್ರೊಲಾಂಗ್ ಮಾಡೋದು ಸ್ಟೇಜ್ 4 ಟ್ರೀಟ್ಮೆಂಟ್ದು ಉದ್ದೇಶ ಆಗಿರುತ್ತೆ. ಸೊ ಇವಾಗ ಸ್ಟೇಜ್ 4 ಟ್ರೀಟ್ಮೆಂಟ್ ಆಗಲಿ, ಸ್ಟೇಜ್ 1 to 3 ಆಗಲಿ, ಮುಂಚೆಯಿಂದಾನು ಇದ್ದಿದ್ದ ಟ್ರೀಟ್ಮೆಂಟ್ ಕೀಮೋಥೆರಪಿ ಅಂತೀವಿ. ಸೊ ಕೀಮೋಥೆರಪಿ ಅಂದರೆ ನೀವು ಕೊಡೋ ಇಂಜೆಕ್ಷನ್ಗಳು ಡೈರೆಕ್ಟಾಗಿ ಕ್ಯಾನ್ಸರ್ನ ಹೋಗಿ ಸಂಹಾರ ಮಾಡೋದು. ಅದ್ರ ಜೊತೆಗೇನೆ ಅದು ನಾರ್ಮಲ್ ಸೆಲ್ಸ್ನು ಎಫೆಕ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಜಾಸ್ತಿನೇ ಇರುತ್ತೆ. ಬಟ್ ಹೆದರ್ಕೊಳ್ಳೋಂಥ ಜಾಸ್ತಿ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಇವಾಗಿರೋ ಸಪೋರ್ಟಿವ್ ಕೇರ್ ಅಂದರೆ ಕೀಮೋಥೆರಪಿಯಿಂದ ಆಗೋ ಸೈಡ್ ಎಫೆಕ್ಟ್ಗಳನ್ನ ಅಡ್ರೆಸ್ ಮಾಡೋದಕ್ಕಿರೋ ಡ್ರಗ್ಸ್ ತುಂಬ ಜಾಸ್ತಿ ಆಗಿದೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸೊ ಇವಾಗ ಬಂದಿರೋ ಲೇಟೆಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು, ಒಂದು ಟಾರ್ಗೆಟೆಡ್ ಥೆರಪಿ ಅಂತ, ಅದೊಂದು ಲಾಸ್ಟ್ 15ರಿಂದ 20 ವರ್ಷದಿಂದನೂ ಇದೆ. ಇನ್ನೊಂದು ಇಮ್ಯುನೋಥೆರಪಿ ಅಂತೀವಿ. ಇಮ್ಯುನೋಥೆರಪಿ ಅಂದರೆ ನೀವು ನಿಮ್ಮ ಶರೀರದಲ್ಲಿರೋ ಇಮ್ಯುನಿಟಿ ಅಂತೀವಿ, ಅಂದರೆ ರೋಗ ನಿರೋಧಕ ಶಕ್ತಿ, ಸೊ ಅದನ್ನು ಜಾಸ್ತಿ ಮಾಡಿ ಕ್ಯಾನ್ಸರ್ನ ಇಂಡೈರೆಕ್ಟಾಗಿ ನೀವು ಸಂಹಾರ ಮಾಡ್ತಾ ಇದ್ದೀರಾ. ಸೊ ಅದು ಇಮ್ಯುನೋಥೆರಪಿ ಆಗಲಿ ಕೀಮೋಥೆರಪಿ ಆಗಲಿ ಎರಡೂ ಇಂಜೆಕ್ಷನ್ ರೂಪದಲ್ಲೇ ಇರುತ್ತೆ. ಅಂದರೆ ನೀವು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಇಂಜೆಕ್ಷನ್ಗಳು ತೊಗೊಂಡು ಮನೆಗೆ ಹೋಗುವಂಥ. ಆಮೇಲೆ ಟಾರ್ಗೆಟೆಡ್ ಥೆರಪಿ ಮಾತ್ರ ಟ್ಯಾಬ್ಲೆಟ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ನೀವು ಮನೇಲಿ ಇದ್ದುಕೊಂಡು ಹಾಸ್ಪಿಟಲ್ OPDಗೆ ಬಂದು ಹೋಗಿ ತೋರಿಸ್ಕೊಂಡು ಮಾಡ್ಬೋದು. ಸೊ ಇದರಲ್ಲಿ ಟಾರ್ಗೆಟೆಡ್ ಥೆರಪಿ ಕೊಡೋದು ಕೊಡದೇ ಇರೋದು ಅನ್ನೋದು ಒಂದು ಜೆನೆಟಿಕ್ ಟೆಸ್ಟ್. ನಿಮ್ಮ ಕ್ಯಾನ್ಸರ್ ಬಯಾಪ್ಸಿ ಇರುತ್ತೆ, ಆ ಬಯಾಪ್ಸಿ ಮೇಲೆ ಮಾಡುವಂಥ ಜೆನೆಟಿಕ್ ಟೆಸ್ಟಲ್ಲಿ ಬರೋ ರಿಪೋರ್ಟ್ನ ಬೇಸ್ ಮಾಡಿಕೊಂಡು ನಾವು ಟಾರ್ಗೆಟೆಡ್ ಥೆರಪಿ ಆಪ್ಷನ್ ಇದೆಯಾ ಇಲ್ವಾ ಅನ್ನೋದು ಡಿಸ್ಕಸ್ ಮಾಡ್ತೀವಿ. ಸಾಧಾರಣವಾಗಿ ನಮಗೆ ಅರೈಸ್ ಆಗೋ ಚಾಲೆಂಜ್ ಏನು ಅಂದರೆ, ಈ ಸ್ಟೇಜ್ 4 ಕಾಯಿಲೆ ಇರೋವ್ರಿಗೆ ಲಕ್ಷಣಗಳು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಉಸಿರು ತಗೊಳ್ಳೋದ್ರಲ್ಲಿ ತೊಂದರೆ ಆಗಲಿ, ಆಕ್ಸಿಜನ್ ಕಡಿಮೆ ಆಗೋದಾಗಲಿ, ತುಂಬ ಜಾಸ್ತಿ ಸುಸ್ತಾಗಲಿ, ಇಂಥ ಲಕ್ಷಣಗಳಿರುವಾಗ ಈ ರಿಪೋರ್ಟ್ಗಳೆಲ್ಲ ಬರೋವರೆಗೂ ನಾವು ವೆಯ್ಟ್ ಮಾಡೋ ಟೈಮ್ ನಮ್ಮ ಹತ್ರ ಇರಲ್ಲ. ಸೊ ಬೇಸಿಕ್ ರಿಪೋರ್ಟ್ ಅಂದರೆ ಲಂಗ್ ಕ್ಯಾನ್ಸರ್ ಈ ಸಬ್ ಟೈಪ್, ಅಂದರೆ ಈ ಪ್ರಕಾರವಾಗಿದ್ದ ಲಂಗ್ ಕ್ಯಾನ್ಸರ್ ಅಂತ ಅರ್ಥವಾಗಿದ್ದ ತಕ್ಷಣ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊತೀವಿ. ಈ ಮಧ್ಯದಲ್ಲಿ ಜೆನೆಟಿಕ್ ಟೆಸ್ಟಿಂದ ರಿಪೋರ್ಟ್ ಆಗಲಿ, ಇಲ್ಲ ಇಮ್ಯುನೋಥೆರಪಿಗೆ ಈ ಪೇಷಂಟ್ ಹೋಗ್ಬೋದಾ ಹೋಗಬಾರ್ದಾ ಅನ್ನೋದಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತೀವಿ ಅದೇ ಬಯಾಪ್ಸಿ ಬ್ಲಾಕ್ ಮೇಲೆ. ಸೊ ಆ 2 ರಿಪೋರ್ಟ್ಗಳು ನೋಡಿಕೊಂಡು ಕೀಮೋಥೆರಪಿ ಜೊತೆಗೇನೆ ಇಮ್ಯುನೋಥೆರಪಿ ಆಗಲಿ ಟಾರ್ಗೆಟೆಡ್ ಥೆರಪಿ ಆಗಲಿ ಆ್ಯಡ್ ಮಾಡೋದಾ, ಇಲ್ಲ ಕೀಮೋಥೆರಪಿ ನಿಲ್ಲಿಸ್ಬಿಟ್ಟು ಟಾರ್ಗೆಟೆಡ್ ಥೆರಪಿ ಮಾತ್ರ ನಾವು ಕಂಟಿನ್ಯೂ ಮಾಡ್ಕೊಳ್ಳೋದಾ ಅನ್ನೋದು ಆ ರಿಪೋರ್ಟ್ಗಳು ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಸೊ ತುಂಬ ಜನಗಳಲ್ಲಿ ನಾನು ಹೇಳ್ದಂಗೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ವೆಯ್ಟ್ ಮಾಡೋ ಸಾಧ್ಯತೆ ಇರಲ್ಲ. ಇಮಿಡಿಯೇಟಾಗಿ ನಾವು ಕೀಮೋಥೆರಪಿ ಇಂದ ಟ್ರೀಟ್ಮೆಂಟ್ ಶುರು ಮಾಡ್ಕೊತೀವಿ. ಸಿಮ್ಟಮ್ಸ್ ಸ್ವಲ್ಪ ಕಂಟ್ರೋಲಿಗೆ ಬಂದ ಮೇಲೆ, ಅಷ್ಟರೊಳಗೆ ರಿಪೋರ್ಟ್ಸ್ ಬಂದ ಮೇಲೆ ನೋಡಿಕೊಂಡು ಫೈನಲ್ ಟ್ರೀಟ್ಮೆಂಟ್ ಪ್ಲಾನ್ ಮಾತಾಡ್ತೀವಿ. ಲಕ್ಷಣಗಳು ಅಷ್ಟೊಂದು ಜಾಸ್ತಿ ಇಲ್ಲ ಅನ್ನೋಂಥ ಪೇಷಂಟ್ಗಳಲ್ಲಿ ಮಾತ್ರ ನಾವು ವೆಯ್ಟ್ ಮಾಡೋ ಪಾಸಿಬಿಲಿಟಿ ನಮ್ಮ ಹತ್ರ ಇರುತ್ತೆ. ಎರಡನೇದು, ಬ್ರೈನ್ಗೆ ಆಲ್ರೆಡಿ ಹರಳಿರೋ ಪರಿಸ್ಥಿತಿಯಲ್ಲಿ ರೋಗಿ ನಮ್ಮ ಹತ್ರಕ್ಕೆ ಬಂದರೆ ಫಸ್ಟ್ ನಾವು ರೇಡಿಯೇಷನ್, ಅದಕ್ಕೆ ಸಂಬಂಧಪಟ್ಟಿದ್ದ ಲಕ್ಷಣಗಳಿರುವಾಗ ರೇಡಿಯೇಷನ್ ಕಳಿಸ್ತೀವಿ. ರೇಡಿಯೇಷನ್ ಒಂದು 10 ದಿವಸ 12 ದಿವಸ ಏನೋ ಮಾಡ್ತಾರೆ. ಅದಾದಮೇಲೆ ಒಂದು 10 ದಿವಸ ಬಿಟ್ಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಮಾತಾಡಿದಾಗ, ಒಂದು ಲಾಸ್ ಆಫ್ ಟೇಸ್ಟ್, ಅಂದರೆ ಊಟ ಮಾಡಿದಾಗ ಅದು ಟೇಸ್ಟ್ ಇಲ್ಲದೇ ಇರೋದು, ಕಹಿ ಅನಿಸೋದು. ಎರಡನೇದು ವಾಮಿಟಿಂಗ್ ಸೆನ್ಸೇಷನ್ನು, ಸ್ವಲ್ಪ ಸುಸ್ತು, ಮೈಕೈ ನೋವು ಆಗ್ಬೋದು. ತುಂಬ ರೇರ್ ಆಗಿ ರಕ್ತದಲ್ಲಿ WBC ಕೌಂಟ್, ಪ್ಲೇಟ್ಲೆಟ್ ಕೌಂಟ್ ಅಂತೀವಿ, ಅದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಸೈಡ್ ಎಫೆಕ್ಟ್ಗಳು ನಾನು ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ ಇವಾಗಿರೋ ಲೇಟೆಸ್ಟ್ ಸಪೋರ್ಟಿವ್ ಡ್ರಗ್ಸ್ದಿಂದ ಎಷ್ಟು ಕಡಿಮೆ ಮಾಡ್ಬೋದು ಅಷ್ಟು ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ನಾವು ನೋಡೋ ಮೋಸ್ಟ್ ಆಫ್ ದಿ ಪೇಷಂಟ್ಸಲ್ಲಿ ಕೀಮೋಥೆರಪಿ ಬಗ್ಗೆ ತಪ್ಪು ಪರಿಕಲ್ಪನೆಗಳಿರುತ್ತೆ. ಮೇಯ್ನಾಗಿ ಕೀಮೋಥೆರಪಿ ಕೊಡ್ತಿರ್ಬೇಕಾದ್ರೆ ಮಕ್ಕಳ ಜೊತೆ ಆಡ್ಕೋಬೋದಾ, ಹೊರಗೆ ಓಡಾಡ್ಬೋದಾ, ಜನಗಳ ಜೊತೆ ಭೇಟಿ ಮಾಡ್ಬೋದಾ, ಇಂಥದ್ದೆಲ್ಲ. ಸೊ ಮಕ್ಕಳ ಜೊತೆ ನೀವು ಸೇಫಾಗಿ ಆಡ್ಕೋಬೋದು. ನಿಮ್ಮಿಂದ ಕಾಯಿಲೆ ಆಗಲಿ ಕೀಮೋಥೆರಪಿ ಆಗಲಿ ಮಕ್ಕಳಿಗೆ ಹರಳೋ ಸಾಧ್ಯತೆ ಇಲ್ಲ. ಎರಡನೇದು, ನೀವು ಹೊರಗಡೆನೂ ಓಡಾಡ್ಬೋದು. ನಾವು ಕೊಡೋ ಓನ್ಲಿ ಅಡ್ವೈಸ್ ಏನು ಅಂದರೆ, ನೀವು ಮಾಸ್ಕ್ ಹಾಕ್ಕೊಂಡು ಓಡಾಡಿ. ಏನಕ್ಕೆ ಅಂದರೆ, ಏನಾದರೂ ವೈರಲ್ ಇನ್ಫೆಕ್ಷನ್ಗಳು ಬೇರೆಯವರಿಂದ ನಿಮಗೆ ಹರಡಿದ್ರೆ ಅದನ್ನು ಕೀಮೋಥೆರಪಿ ಕೊಡ್ತಿರ್ಬೇಕಾದ್ರೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಡೋಸ್ ಕೀಮೋಥೆರಪಿ ಪೋಸ್ಟ್ಪೋನ್ ಮಾಡೋದು, ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ. ಮೂರನೇದು, ಎಲ್ಲ ಜೊತೆ ನೀವು ಸೋಷಲೈಸ್ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಸ್ಮೋಕರ್ ಆಗಲಿ ಆಲ್ಕೋಹಾಲಿಕ್ ಆಗಲಿ ಆದರೆ ಮಾತ್ರ ಇಮ್ಮಿಡಿಯೇಟಾಗಿ ನೀವು ಅದನ್ನು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆನೇ ಸ್ಟಾಪ್ ಮಾಡಿಬಿಡ್ಬೇಕು. ಯಾಕೆ ಅಂದರೆ ಆ್ಯಕ್ಟಿವ್ ಸ್ಮೋಕರ್ಸ್, ಅಂದರೆ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರೋರು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಇಫ್ ದೇ ಕಂಟಿನ್ಯೂ ಟು ಸ್ಮೋಕ್, ಅಂಥವರಲ್ಲಿ ಔಟ್ಕಮ್ಸ್ ತುಂಬ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ನಿಲ್ಲಿಸೋವ್ರ ಜೊತೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಯಾರೇ ಸ್ಮೋಕರ್ ಆಗಲಿ ಆಲ್ಕೋಹಾಲಿಕ್ ಆಗಲಿ ಇದ್ರೂ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆನೇ ಅವರು ಇಮಿಡಿಯೇಟಾಗಿ ಅದನ್ನು ಸ್ಟಾಪ್ ಮಾಡಬೇಕು. ಮೂರನೇದು, ಇಮ್ಯುನೋಥೆರಪಿ ಸೈಡ್ ಎಫೆಕ್ಟ್ಗಳ ಬಗ್ಗೆನೂ ಕೇಳ್ತಾರೆ. ಇಮ್ಯುನೋಥೆರಪಿ ಯೂಶ್ವಲಿ ಸೇಫ್ ಡ್ರಗ್ಸ್ ಅಂತೀವಿ. ದೇ ಆರ್ ವೆಲ್ ಟಾಲರೇಟೆಡ್.
95-96% ಜನಗಳಲ್ಲಿ ಯಾವುದೇ ಪ್ರಕಾರವಾಗಿದ್ದ ಸೈಡ್ ಎಫೆಕ್ಟ್ಗಳು ಕಾಣಿಸೋದಿಲ್ಲ. ಒಂದು 4-5% ಜನಗಳಲ್ಲಿ ಮಾತ್ರ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ಸ್ ಅಂತೀವಿ. ಇಮ್ಯುನೋಥೆರಪಿ ನಾನು ಹೇಳ್ದಂಗೆ ನಿಮ್ಮ ಶರೀರದ ರೋಗ ನಿರೋಧಕ ಶಕ್ತಿನ ಇನ್ನೂ ಪವರ್ಫುಲ್ ಮಾಡಿ ಕ್ಯಾನ್ಸರ್ನ ಸಂಹಾರ ಮಾಡೋದು. ಸೊ ಆ ಪ್ರಾಸೆಸ್ಸಲ್ಲಿ ಈ ಇಮ್ಯುನಿಟಿ ಜಾಸ್ತಿಯಾಗಿ ಇಲ್ಲ ಮಿಸ್ಫೈರ್ ಆಗಿ ನಿಮ್ಮ ಓನ್ ಬಾಡಿನ ಕೆಲವು ಸತಿ ಡ್ಯಾಮೇಜ್ ಮಾಡ್ಬೋದು. ಅದರಲ್ಲಿ ಕಾಮನ್ ಆಗಿ ಕಾಣಿಸೋದು ಥೈರಾಯ್ಡ್ ಪ್ರಾಬ್ಲಮ್ಸ್, ಇಲ್ಲ ಡಯಾಬಿಟೀಸ್, ಇಲ್ಲ ನ್ಯೂಮೋನೈಟಿಸ್ ಅಂದರೆ ನ್ಯೂಮೋನಿಯಾ ಥರ ಕಾಣಿಸೋದು. ಈ ಥರ ನಿಮ್ಮ ಶರೀರದಲ್ಲಿ ಯಾವುದೇ ಆರ್ಗ್ಯಾನ್ ಆಗಲಿ ಇಮ್ಯುನೋಥೆರಪಿದಿಂದ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಆ ಚಾನ್ಸಸ್ ತುಂಬ ಕಡಿಮೆ, 3-5% ಜನಗಳಲ್ಲಿ ಮಾತ್ರ ಕಾಣಿಸೋದು. ಟಾರ್ಗೆಟೆಡ್ ಥೆರಪಿದಿಂದ ಇರೋ ಟಾರ್ಗೆಟೆಡ್ ಥೆರಪಿ ಕಾಮನ್ ಆಗಿ ನಮ್ಗೆ ಕಾಣಿಸೋದು ಒಂದು ಬಾಯಿ ಹುಣ್ಣು, ಲೂಸ್ ಮೋಷನ್, ಸ್ವಲ್ಪ ಸ್ಕಿನ್ ರ್ಯಾಶ್ ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪ ಸುಸ್ತಿರ್ಬೋದು, ಕೈಕಾಲಲ್ಲಿ ನೀರು ಥರ ಸೇರ್ಕೊಂಡಿರ್ಬೋದು. ಇದು ಬಿಟ್ಟು ಟಾರ್ಗೆಟೆಡ್ ಥೆರಪಿದಿಂದ ಜಾಸ್ತಿ ಸೈಡ್ ಎಫೆಕ್ಟ್ಗಳು ಇರಲ್ಲ. ಸೊ ಟಾರ್ಗೆಟೆಡ್ ಥೆರಪಿದಲ್ಲೂ ಎರಡರ ನಡುವೆನೂ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಟ್ರೀಟ್ಮೆಂಟ್ ಔಟ್ಲೈನ್. ಸರ್ವೈವಲ್ ಬಗ್ಗೆ ನೋಡಿದಾಗ ಸ್ಟೇಜ್ 1 ಆಗಲಿ ಸ್ಟೇಜ್ 2 ಆಗಲಿ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆದವರು ಆಪರೇಷನ್ ಆಗಿ ಅದಾದಮೇಲೆ ಕೀಮೋಥೆರಪಿ ಅವಶ್ಯಕತೆ ಇದ್ದರೆ ಕೀಮೋಥೆರಪಿ, ಆಮೇಲೆ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ತೊಗೊಂಡು ತುಂಬ ಸಮಯದವರೆಗೂ ಸರ್ವೈವ್ ಆಗಿರೋರು ತುಂಬ ಜನ ಪೇಷಂಟ್ಗಳಿದ್ದಾರೆ. ಬಟ್ ಸ್ಟೇಜ್ 4 ಕಾಯಿಲೆದಲ್ಲಿ ಮಾತ್ರ ಒಂದಾನೊಂದು ಕಾಲದಲ್ಲಿ ಬರೀ ಕೀಮೋಥೆರಪಿ ಮಾತ್ರನೇ ಇರುವಾಗ ಆ್ಯಾವ್ರೇಜ್ ಸರ್ವೈವಲ್ ನಾವು ಮಾತಾಡ್ತಾ ಇದ್ದಿದ್ದು ಅರೌಂಡ್ 8 to 10 months ಮಾತ್ರನೇ. ಇವಾಗ ಈ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಬಂದ ಮೇಲೆ ಎಷ್ಟೋ ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಗಳು ಲಾಂಗ್ ಟರ್ಮ್ ಸರ್ವೈವರ್ಸ್ ಅಂದರೆ 3-5 ವರ್ಷದವರೆಗೂ ಬದುಕಿರೋ ಪೇಷಂಟ್ಗಳಿದ್ದಾರೆ ಸ್ಟೇಜ್ 4 ಕಾಯಿಲೆ ಇಟ್ಕೊಂಡು. ಸೊ ಲಂಗ್ ಕ್ಯಾನ್ಸರ್ ಅಂದರೆ ಮುಂಚೆ ಇದ್ದಿದ್ದ ಥರ ಡೆತ್ ಸೆಂಟೆನ್ಸ್ ಅಲ್ವೇ ಅಲ್ಲ. ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಹೇಳಿದ ಪ್ರಿಕಾಷನ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿ, ಫಾಲೋ ಅಪ್ ಡಾಕ್ಟರ್ ಹತ್ರ ಫ್ರೀಕ್ವೆಂಟಾಗಿ ಭೇಟಿ ಮಾಡಿ ಹೋಗ್ತಾ ಇದ್ದರೆ ನೀವು ಲಾಂಗ್ ಟರ್ಮ್ ಸರ್ವೈವರ್ ಆಗಿ ಇರ್ಬೋದು. ಸೊ ನಾನು ಇಷ್ಟೊತ್ತು ಕೊಟ್ಟಿದ್ದ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನೀವು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದು ಇಲ್ಲಿರೋ ಡಾಕ್ಟರ್ಗಳನ್ನ ಮೀಟ್ ಮಾಡ್ಬೋದು.